ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DMS ಮಾಡ್ಯೂಲ್ 4 ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದು ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್, VTU ಮಾಡೆಲ್ ಪೇಪರ್ ಅಲ್ಲಿ. ಸೊ ಈ ಪ್ರಾಬ್ಲಮ್ ಅನ್ನ ಕೊಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಕ್ವಶನ್ ಏನ್ ಹೇಳ್ತಾ ಇದೆ, ಇನ್ ಹೌ ಮೆನಿ ವೇಸ್ ಒನ್ ಕ್ಯಾನ್ ಡಿಸ್ಟ್ರಿಬ್ಯೂಟ್ 8 ಐಡೆಂಟಿಕಲ್ ಮಾರ್ಬಲ್ಸ್. ಸರಿನಾ, 8 ಐಡೆಂಟಿಕಲ್ ಮಾರ್ಬಲ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇನ್ 4 ಡಿಸ್ಟಿಂಕ್ಟ್ ಕಂಟೈನರ್ಸ್. 4 ಕಂಟೈನರ್ಸ್ ಗೆ ನಾನು 8 ಐಡೆಂಟಿಕಲ್ ಮಾರ್ಬಲ್ಸ್ ಅಂದ್ರೆ ಒಂದೇ ತರ ಇರುವಂತಹ ಮಾರ್ಬಲ್ ಗಳನ್ನ ಹಾಕ್ಬೇಕಾಗತ್ತೆ. ಸೊ ದಟ್ ನೋ ಕಂಟೈನರ್ ಈಸ್ ಎಂಟಿ. ನೋ ಕಂಟೈನರ್ ಈಸ್ ಎಂಟಿ ಅಂತಂದ್ರೆ ಏನಾಗುತ್ತೆ, ಅಟ್ ಲೀಸ್ಟ್ ಒಂದಾದ್ರೂ ಮಾರ್ಬಲ್ ಅನ್ನ ನಾನು ಒಂದು ಕಂಟೈನರ್ ಗೆ ಹಾಕ್ಬೇಕು ಅಲ್ವಾ. ನೆಕ್ಸ್ಟ್, 4th ಕಂಟೈನರ್ ಆಸ್ ಆನ್ ಆಡ್ ನಂಬರ್ ಆಫ್ ಮಾರ್ಬಲ್ಸ್ ಇನ್ ಇಟ್. ಆಡ್ ನಂಬರ್ಸ್ ಅಂದ್ರೇನು, 1, 3, 5, 7. ಸೊ ಈ ರೀತಿ ಮಾರ್ಬಲ್ ಗಳು ಇರ್ಬೋದು, ಆಡ್ ನಂಬರ್ ಆಫ್ ಮಾರ್ಬಲ್ಸ್ ಗಳು ಇರ್ಬೇಕು. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸೊಲ್ಯೂಷನ್ ಇಲ್ಲಿ ಬರೀತೀನಿ ನೋಡಿ. ಲೆಟ್ಸ್ ಕನ್ಸಿಡರ್ ದಿ 4 ಕಂಟೈನರ್ಸ್ ಆಸ್ x1, x2, x3, x4. ಸರಿನಾ, 4 ಕಂಟೈನರ್ ಅನ್ನ ನಾನು x1, x2, x3, x4 ಅಂತ ತಗೊಂಡಿನಿ. ಈಗ ಅವ್ರೇನ್ ಹೇಳ್ತಾ ಇರೋದು, 8 ಐಡೆಂಟಿಕಲ್ ಮಾರ್ಬಲ್ ಗಳನ್ನ ನಾನು ಆ 4 ಕಂಟೈನರ್ ಒಳಗಡೆ ಹಾಕ್ಬೇಕು. ಸೊ ಇವಾಗ ಏನಾಗುತ್ತೆ, x1 ಪ್ಲಸ್ x2 ಪ್ಲಸ್ x3 ಪ್ಲಸ್ x4 ಅಂತಂದ್ರೆ ಕಂಟೈನರ್ ಅಲ್ಲಿ ಇರುವಂತಹ ಮಾರ್ಬಲ್ ಗಳನ್ನ ಆಡ್ ಮಾಡಿದ್ರೆ ಟೋಟಲ್ 8 ಆಗುತ್ತಲ್ವಾ ಅಲ್ವಾ, ಟೋಟಲ್ 8 ಆಗುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ನೋ ಕಂಟೈನರ್ ಈಸ್ ಎಂಟಿ ಅಂತ ಅಂದ್ರೇನು, x1, x2, x3, x4 ಇದಾವಲ್ಲ, ಇವೆಲ್ಲವೂ ಕೂಡ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಆಗಿರ್ಬೇಕು. ಅಂದ್ರೇನು, ಅಟ್ ಲೀಸ್ಟ್ ಒಂದಾದ್ರೂ ಮಾರ್ಬಲ್ ಆ ಒಂದು ಕಂಟೈನರ್ ಅಲ್ಲಿ ಇರಬೇಕು. ನೆಕ್ಸ್ಟ್, 4th ಕಂಟೈನರ್ ಆಸ್ ಆನ್ ಆಡ್ ನಂಬರ್ ಆಫ್ ಮಾರ್ಬಲ್ಸ್. ಸರಿನಾ, 4th ಕಂಟೈನರ್ ಅಂದ್ರೇನು, x4 ಅಲ್ಲಿ ನಮಗೆ ಆಡ್ ನಂಬರ್ ಆಫ್ ಮಾರ್ಬಲ್ ಗಳು ಇರ್ತವೆ ಅಂತ ಹೇಳಿದ್ದಾರೆ. ಸೊ ಇದೇನಾಯ್ತು, ಗಿವನ್ ಆಯ್ತು. ಸೊಲ್ಯೂಷನ್ ಅನ್ನ ಬರಿತಾ ಹೋಗೋಣ. ಸೊ ಸೊಲ್ಯೂಷನ್ ಅಂತ ಬಂದಾಗ ಸ್ಟೆಪ್ ನಂಬರ್ 1 ಹೋಗೋಣ. ಸ್ಟೆಪ್ ನಂಬರ್ 1 ಅಲ್ಲಿ ನೋಡಿ, ಇವಾಗ ಏನಾಗಿದೆ ಅಂತಂದ್ರೆ x4 ಅಲ್ಲಿ ನನಗೆ ಆಡ್ ನಂಬರ್ಸ್ ಇರ್ಬೋದು, ಆಡ್ ನಂಬರ್ ಆಫ್ ಮಾರ್ಬಲ್ಸ್. ಎಲ್ಲಾದ್ರಲ್ಲೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ಇರಬೇಕು. 4th ಇದೆಯಲ್ಲ 4ನೇ ಕಂಟೈನರ್, ಅದರಲ್ಲಿ ನನಗೆ ಆಡ್ ನಂಬರ್ ಆಫ್ ಮಾರ್ಬಲ್ ಗಳು ಇರಬೇಕು. ಆಡ್ ನಂಬರ್ಸ್ ಅಂದ್ರೆ ಎಷ್ಟಾಗ್ಬೋದು ನೋಡಿ, x4 ವ್ಯಾಲ್ಯೂ 1 ಆಗ್ಬೋದು ಅಂತಂದ್ರೆ 1 ಈಸ್ ಆಡ್ ನಂಬರ್ ಅಲ್ವಾ. ಎಸ್, 1 ಅನ್ನ ನಾನು ಹಾಕ್ಬೋದು ಆ ಒಂದು ಕಂಟೈನರ್ ಒಳಗಡೆ. 3 ಮಾರ್ಬಲ್ಸ್ ಅನ್ನ ಹಾಕಿದ್ರು ಕೂಡ ಏನಾಯ್ತು, ಆಡ್ ನಂಬರ್ ಆಫ್ ಮಾರ್ಬಲ್ಸ್ ಆದಂಗಾಯ್ತು. 5 ಮಾರ್ಬಲ್ಸ್ ಹಾಕಿದ್ರು ಕೂಡ ಏನಾಯ್ತು, ಆಡ್ ನಂಬರ್ ಆಫ್ ಮಾರ್ಬಲ್ಸ್ ಆದಂಗಾಯ್ತು. 7 ಅನ್ನ ನಾನು ಹಾಕಂಗಿಲ್ಲ, ಎಂಟೀತೆ, ನಾನು 7 ಅನ್ನ ಯಾಕೆ ಹಾಕಂಗಿಲ್ಲ, ಸಿಂಪಲ್ ನೋಡಿ. ಇವಾಗ ನನ್ನ ಹತ್ರ 4 ಕಂಟೈನರ್, 1, 2, 3, 4 ಅಲ್ವಾ. ಈಗ ನಾನೇನಾದ್ರು ಕೂಡ 4ನೇದು ಇದೆಯಲ್ಲ, ಇದು 4th ಒನ್. ಸೊ ಇದಕ್ಕೆ ಒಂದೇನಾದ್ರೂ ಹಾಕದೆ ಅಂತ ಅನ್ಕೊಳ್ಳಿ, ಏನು, ಒಂದು ಮಾರ್ಬಲ್ ಅನ್ನ ಹಾಕದೆ ಅಂದ್ರೆ ಈ 3 ಸೇರಿಸ್ಬಿಟ್ಟು 7 ಮಾರ್ಬಲ್ ಅನ್ನ ತೊಂತವೆ ಅಲ್ವಾ. ಈ 3 ಸೇರಿಸ್ಬಿಟ್ಟು 7 ಮಾರ್ಬಲ್ ಅನ್ನ ತೊಂತವೆ. ಅಟ್ಲೀಸ್ಟ್ ಒಂದಾದ್ರೂ ಮಾರ್ಬಲ್ ಅನ್ನ ಹಾಕ್ಬೋದು. ನೆಕ್ಸ್ಟ್, ನಾನೇನಾದ್ರೂ 3 ಮಾರ್ಬಲ್ ಗಳನ್ನ ಹಾಕ್ದೆ ಅಂತ ಅನ್ಕೊಳ್ಳಿ ಇಲ್ಲಿಗೆ. ಸೊ ಇನ್ನು ಎಷ್ಟು ಉಳಿತು, 8 - 3 ಅಂತಂದ್ರೆ 5 ಮಾರ್ಬಲ್ ಗಳನ್ನ ಇವು 3 ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತವೆ. ಸೊ ದಟ್ ಅಟ್ಲೀಸ್ಟ್ ಒಂದಾದ್ರೂ ಕೂಡ ಮಾರ್ಬಲ್ ಒಂದು ಕಂಟೈನರ್ ಅಲ್ಲಿ ಇರಂಗೆ. ನೆಕ್ಸ್ಟ್ 5, ಇಲ್ಲೇನಾದ್ರೂ ಕೂಡ 5 ಮಾರ್ಬಲ್ ಗಳನ್ನ ತಂದ್ರೆ 8 - 5 ಏನಾಯ್ತು, 3. ಸೊ ಇವಾಗ ಏನ್ ಮಾಡ್ಬೇಕಾಗತ್ತೆ, ಇಲ್ಲೊಂದು ಮಾರ್ಬಲ್ ಗಳನ್ನ ಇಡ್ಬೇಕು. ಯಾಕೆ, ಅಟ್ಲೀಸ್ಟ್ ಒಂದಾದ್ರೂ ಕೂಡ ನನಗೆ ಮಾರ್ಬಲ್ ಇರಲೇಬೇಕು ಕಂಟೈನರ್ ಅಲ್ಲಿ. ಈಗ ನಾನೇನಾದ್ರು 7 ತಗೊಂಡೆ ಅಂತ ಅನ್ಕೊಳ್ಳಿ. 7 ತಗೊಂಡ್ರೆ ಇನ್ನು ಉಳ್ಕೊಳೋದು ಎಷ್ಟು, 8ರಲ್ಲಿ 7 ಹೋದ್ರೆ ಒಂದೇ ಒಂದು ಉಳಿತು. ನಾನು ಒಂದೇ ಒಂದು ಮಾರ್ಬಲ್ ಅನ್ನ 3 ಕಂಟೈನರ್ ಒಳಗಡೆ ಹಾಕಕ್ಕಾಗಲ್ಲ. ಸೊ ಕಂಡೀಷನ್ ಫೇಲ್ ಆಗ್ಬಿಡುತ್ತೆ. ನೋ ಕಂಟೈನರ್ ಈಸ್ ಎಂಟಿ ಇದೆಯಲ್ಲ, ಆ ಕಂಡೀಷನ್ ಫೇಲ್ ಆಗ್ಬಿಡುತ್ತೆ ಏನಾದ್ರೂ 7 ಅನ್ನ ತಗೊಂಡ್ರೆ. ಸೊ ಇವಾಗ ನನಗೆ ಪಾಸಿಬಲ್ ಕಂಡೀಷನ್ಸ್ ಏನು, 1 ಮಾರ್ಬಲ್ ಅನ್ನ ಹಾಕ್ಬೋದು ನಾನು 4th ಕಂಟೈನರ್ಗೆ, 3 ಮಾರ್ಬಲ್ ಗಳನ್ನ ಹಾಕ್ಬೋದು ಅಥವಾ 5 ಮಾರ್ಬಲ್ ಗಳನ್ನ ಹಾಕ್ಬೋದು. ಸೊ ಇವಾಗ ಸಿಂಪ್ಲಿಫೈಡ್ ಆನ್ಸರ್ ಅನ್ನ ಮಾಡೋದಕ್ಕೋಸ್ಕರ ನಾವು ಯಾರ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಏನು, ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್, ವೆರಿ ಈಸಿ, ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಇವಾಗ ಫಸ್ಟ್ ಕೇಸ್ ನಂಬರ್ 1 ಅನ್ನ ತಗೊಳ್ಳೋಣ. ಕೇಸ್ ನಂಬರ್ 1 ಏನು, x4 ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಅಂತ ಅಂದ್ರೆ ಕೇವಲ ಒಂದೇ ಒಂದು ಮಾರ್ಬಲ್ ಅನ್ನ ಹಾಕಿದೀನಿ ಅಂತ. ಇವಾಗ ಏನಾಗುತ್ತೆ, ಒಂದು ಮಾರ್ಬಲ್ ಅನ್ನ ನಾನೇನಾದ್ರೂ 4ನೇ ಕಂಟೈನರ್ಗೆ ಹಾಕಿದ್ರೆ x1 ಪ್ಲಸ್ x2 ಪ್ಲಸ್ x3 ಅಂದ್ರೆ ಇನ್ನು ಉಳಿದಿರುವಂತ 3 ಕಂಟೈನರ್ಗಳು ಏನ್ ಮಾಡ್ತವೆ, 7 ಮಾರ್ಬಲ್ ಗಳನ್ನ ತೊಂತವೆ. ಅವು 3 ಸೇರಿ 7 ಮಾರ್ಬಲ್. 4ನೇ ಕಂಟೈನರ್ ಕೇವಲ ಒಂದೇ ಒಂದು ಮಾರ್ಬಲ್ ಆದಂಗ ಆಯ್ತು. ಸೊ ಇವಾಗ ಈ 3 ಸೇರಿ ಎಷ್ಟು ಅಂತಿದಾವೆ, 7 ಅಲ್ವಾ. ಇದನ್ನ ನಾವು n ಅಂತ ತಗೋಬೇಕು.
ಏನಂತ ತಗೋಬೇಕು, ಎನ್ ಅಂತ ತಗೋಬೇಕು. ಎಷ್ಟು ಕಂಟೈನರ್ ಇರೋದು, 1 2 3 ಕಂಟೈನರ್ ಅಲ್ಲ ಇರೋದು. ಸೊ ಆರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3. ಏನು ಇಲ್ಲಿ ಟೋಟಲ್ ಉಳಿದಿರೋದು ಎಷ್ಟು ಮಾರ್ಬಲ್ಸ್, 7 ಮಾರ್ಬಲ್. ಸೊ ಅದನ್ನ ಇವು 3 ಶೇರ್ ಮಾಡ್ತಾವಲ್ವಾ. ಸೊ ಅದಕ್ಕೋಸ್ಕರ ಎನ್ ವ್ಯಾಲ್ಯೂ ಏನ್ ತಗೋಬೇಕು, 7 ಅಂತ ತಗೋಬೇಕು, ಆರ್ ವ್ಯಾಲ್ಯೂ 3 ಅಂತ ತಗೋಬೇಕು. ಉಳ್ಕೊಂಡಿರೋ ಕಂಟೈನರ್ 3 ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಇವಾಗ ಯೂಸಿಂಗ್ ಸ್ಟಾರ್ಸ್ ಅಂಡ್ ಬಾರ್ ಮೆಥಡ್ ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ n-1 r-1. ಸೊ ಈ ಫಾರ್ಮುಲಾ ಡಿರೈವೇಶನ್ ಏನು ಅವಶ್ಯಕತೆ ಇಲ್ಲ. n-1 r-1 ಕಾಂಬಿನೇಷನ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಎನ್ ವ್ಯಾಲ್ಯೂ ಏನಿದೆ 7. ಸೊ 7 - 1. ನೆಕ್ಸ್ಟ್ ಆರ್ ವ್ಯಾಲ್ಯೂ ಏನಿದೆ 3. ಸೊ 3 - 1 ಅಂತ ಅಂದ್ರೆ ಸಿಂಪಲ್ ನೋಡಿ. ಇಲ್ಲಿ ಏನ್ ಮಾಡ್ತಾ ಇರೋದು, ಈ 4ನೇ ಕಂಟೈನರ್ಗೆ ಒಂದನ್ನ ಹಾಕಿದೀನಿ, 1 ಮಾರ್ಬಲ್ ಅನ್ನ. ಈಗ ನಾನು ಎಷ್ಟು ಕಾಂಬಿನೇಷನ್ ಅಲ್ಲಿ ಹಾಕ್ಬೋದು, ಇನ್ನ 3 ಉಳಿದಿದಾವಲ್ಲ ಆ ಕಂಟೈನರ್ಗೆ 7 ಮಾರ್ಬಲ್ಗಳನ್ನ ಅಂತ ನಾವಿಲ್ಲಿ ಡಿಪಿಕ್ಟ್ ಮಾಡ್ತಾ ಇದೀವಿ. ಸರಿನಾ. ಈ 7 ಮಾರ್ಬಲ್ಗಳನ್ನ ಎಷ್ಟು ವೇಸ್ಗಳಲ್ಲಿ ನಾನು ಈ 3 ಕಂಟೈನರ್ಗೆ ಹಾಕ್ಬೋದು. ಸರಿನಾ. 7 ಮಾರ್ಬಲ್ ಅನ್ನ 3 ಕಂಟೈನರ್ಗೆ ಎಷ್ಟು ವೇಸ್ ಅಲ್ಲಿ ಹಾಕ್ಬೋದು. ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತಾ ಇರೋದು. 7 - 1 ಅಂದ್ರೆ ಎಷ್ಟಾಯ್ತು, 6. 3 - 1 ಅಂತಂದ್ರೆ 2. ಸೊ 6C2. ಸೊ 6C3 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿತೀರಾ, ಸಿಂಪಲ್. ಇಲ್ಲಿ ನೋಡಿ 6 ಅಂತ ಹೊಡಿರಿ, ಇಲ್ಲಿ NCR ಅಂತ ತೋರಿಸ್ತಾ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಸಿ ಬರುತ್ತೆ, ಕಾಂಬಿನೇಷನ್ 2. 6C2 ವ್ಯಾಲ್ಯೂ ಎಷ್ಟಾಯ್ತು, 15 ಆಯ್ತು. ಸರಿನಾ. ಏನ್ ಮಾಡ್ಬೇಕು, ಫಸ್ಟ್ 6 ಅನ್ನ ಹೊಡಿಬೇಕು, ನೆಕ್ಸ್ಟ್ NCR ಅಂತ ಇರುತ್ತೆ. ಸೊ ಅದನ್ನ ಆಸ್ ಇಟ್ ಈಸ್ ಪ್ರೆಸ್ ಮಾಡಿ, ನೆಕ್ಸ್ಟ್ 2 ಅಂತ ಹೊಡೆದ್ರೆ 6C2 ವ್ಯಾಲ್ಯೂ ಬಂತು. ಸೊ ಇದ್ಯಾವುದು ಮೊದಲನೇ ಕಂಡೀಷನ್, ಕೇಸ್ 1. ನೆಕ್ಸ್ಟ್ ಕೇಸ್ 2 ಹೋಗೋಣ. ಕೇಸ್ 2. ಸೊ ಕೇಸ್ 2 ಅಲ್ಲಿ x4 ವ್ಯಾಲ್ಯೂ ಏನು 3 ಅಂತಂದ್ರೆ 3 ಮಾರ್ಬಲ್ಗಳನ್ನ ನಾನು 4ನೇ ಕಂಟೈನರ್ಗೆ ಹಾಕ್ತಾ ಇದ್ದೀನಿ. ಹಂಗಂತಂದ್ರೆ x1 ಮತ್ತೆ x2 ಮತ್ತೆ x3 ಈ 3 ಸೇರಿ ಏನ್ ಮಾಡ್ತವೆ, 8 - 3. ಸೊ 5 ಮಾರ್ಬಲ್ಗಳನ್ನ ಇವು ಶೇರ್ ಮಾಡ್ತಾ ಹೋಗ್ತವೆ. ಸೊ ಯೂಸಿಂಗ್ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್ ವ್ಯಾಲ್ಯೂ ಏನಾಗುತ್ತೆ, ಸಿಂಪಲ್. ಎನ್ ವ್ಯಾಲ್ಯೂ ಏನು ಇವಾಗ 5 ಇದೆ, ಅದೇ 3 ಕಂಟೈನರ್ಗೆ ನಾನು ಶೇರ್ ಮಾಡ್ತಾ ಇರೋದು. 5 ಮಾರ್ಬಲ್ ಅನ್ನ 3 ಕಂಟೈನರ್ಗೆ. ಸೊ ಎನ್ ವ್ಯಾಲ್ಯೂ ಏನಿದೆ 5. ಸೊ 5 - 1. ನೆಕ್ಸ್ಟ್ ಆರ್ ವ್ಯಾಲ್ಯೂ ಏನಿದೆ, ಆರ್ ವ್ಯಾಲ್ಯೂ ಇಸ್ 3. 3 - 1 3 ಕಂಟೈನರ್ ಅಲ್ವಾ ಇರೋದು. ಸೊ ಅದಕ್ಕೋಸ್ಕರ ಈ ತರ ಬರೀರಿ, n-1 r-1. ಸೊ ವ್ಯಾಲ್ಯೂ ಏನಾಗುತ್ತೆ, n-1 ಅಂದ್ರೆ 4. ಸೊ ವ್ಯಾಲ್ಯೂ ಏನಾಗುತ್ತೆ 5 - 1 ಅಂತ ಅಂದ್ರೆ 4, 3 - 1 ಅಂತ ಅಂದ್ರೆ 2. ಸೊ 4C2 ವ್ಯಾಲ್ಯೂ ಎಷ್ಟಾಯ್ತು, 6. ಇಲ್ಲಿ 15, ಇಲ್ಲಿ 6. ನೆಕ್ಸ್ಟ್ ಇನ್ನೊಂದೇ ಒಂದು ಕೇಸ್ ಉಳಿದಿರೋದು, ಕೇಸ್ ನಂಬರ್ 3. ಸೊ ಕೇಸ್ ನಂಬರ್ 3 ಏನು, x5 ವಿಲ್ ಬಿ ಈಕ್ವಲ್ ಟು x4 ವಿಲ್ ಬಿ ಈಕ್ವಲ್ ಟು 5. ಸರಿನಾ. 135 ಇತ್ತು, 13 ಆಗಿದೆ, ಇವಾಗ 5ಗೆ. ಸೊ ವ್ಯಾಲ್ಯೂಸ್ ಅನ್ನ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, x1 + x2 + x3 ಈ 3 ಕಂಟೈನರ್ ಸೇರಿಸಿ 8 - 5 ಅಂತ ಅಂದ್ರೆ ಇನ್ನ 3 ಮಾರ್ಬಲ್ಗಳನ್ನ ಶೇರ್ ಮಾಡ್ತಾ ಹೋಗ್ತವೆ. ಸೊ ಯೂಸಿಂಗ್ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್. ಸೊ ವ್ಯಾಲ್ಯೂ ಏನಾಗುತ್ತೆ, n-1 r-1 ವಿಚ್ ವಿಲ್ ಬಿ ಈಕ್ವಲ್ ಟು ಎನ್ ವ್ಯಾಲ್ಯೂ 3 ಇದೆ. ಸೊ 3 - 1 ನನ್ನ ಹತ್ರ 3 ಕಂಟೈನರ್ ಇರೋದು. ಸೊ 3 - 1. 3 - 1 ಅಂದ್ರೆ 2, 3 - 1 ಅಂತ ಅಂದ್ರೆ 2. ಸೊ 2C2 ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಸೊ 15 6 1. ಸೊ ಫೈನಲ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ therefore 15 + 6 + 1 ವಿಚ್ ಈಸ್ ಈಕ್ವಲ್ ಟು ಎಷ್ಟಾಯ್ತು, 22 ವೇಸ್. ಸರಿನಾ. ಸೊ 22 ವೇಸ್ ಅಲ್ಲಿ ನಾನು ಕೂರಿಸಬಹುದು. ಸೊ ದಟ್ ನೋ ಕಂಟೈನರ್ ಈಸ್ ಎಂಟಿ ಮತ್ತೆ 4th ಕಂಟೈನರ್ ಆಸ್ ಆಡ್ ನಂಬರ್ ಆಫ್ ಮಾರ್ಬಲ್ಸ್ ಇನ್ ಇಟ್. ಸರಿನಾ. ಸೊ 22 ಇಸ್ ದ ಫೈನಲ್ ಆನ್ಸರ್. ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಪೇಪರ್ ಅಲ್ಲಿ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.